ನಮಸ್ಕಾರ ಸ್ನೇಹಿತರೆ, ನಾನು ಎಂ.ಎ. ಸೈಯದ್ ಈಜಿ ಕ್ಲಾಸಸ್‌ಗೆ ಸ್ವಾಗತ ಕೋರುತ್ತೇನೆ. ಮಿತ್ರರೇ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಶೇರ್ ಮಾಡಲು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅದು ಏನಂತಂದ್ರೆ, ಶೀಘ್ರದಲ್ಲಿಯೇ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್‌ದಲ್ಲಿ ರಿಕ್ರೂಟ್‌ಮೆಂಟ್ ಆಗ್ತಾ ಇದೆ. ಹುದ್ದೆಗಳನ್ನ ನೇಮಕ ಮಾಡ್ಕೋತಾ ಇದ್ದಾರೆ. ಸೊ ಆ ಹುದ್ದೆಗಳು ಅಪ್ರಾಕ್ಸಿಮೇಟ್ಲಿ 6,000 ಹುದ್ದೆಗಳು ಆಗಲಿವೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೇನೆ. ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಹಾಗೂ ನೀವು ಇದುವರೆಗೆ ನಮ್ಮ ಚಾನೆಲ್‌ವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕಾನ್‌ವನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಶನ್‌ವನ್ನು ಪಡೆಯಲು. ಸೊ ಇಲ್ಲಿ ಇದು ಇವತ್ತಿನ ಒಂದು ನ್ಯೂಸ್ ಪೇಪರ್ ಆಗಿದೆ. 21 ಫೆಬ್ರವರಿ 2021ರ ಹೊಸ ದಿಗಂತ ಪತ್ರಿಕೆಯಲ್ಲಿ ಇರತಕ್ಕಂತಹ ಈ ಮಾಹಿತಿ ನಮಗೆ ಲಭ್ಯವಾಗಿದೆ. ಸೊ ಇಲ್ಲಿ 3 ವರ್ಷದಲ್ಲಿ 16,000 ಸಿಬ್ಬಂದಿ ನೇಮಕ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಆಮೇಲೆ ಅದೇ ರೀತಿ ಈ ವರ್ಷ 6,000 ಪೊಲೀಸ್ ನೇಮಕಾತಿಯನ್ನ ಮಾಡಲಾಗುವುದು ಅನ್ನೋದು ಸಹ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಸಹ ನಾನು ವಿಡಿಯೋವನ್ನ ಮಾಡಿದ್ದೆ. ಸೊ ನೇಮಕಾತಿ ಯಾವಾಗ ಆಗ್ತತಿ, ಯಾವ ತಿಂಗಳಿನಲ್ಲಿ ಅಂತ ಹೇಳಿ. ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ, ಮಹಿಳೆಯರಿಗೆ ಎಷ್ಟು ಸೀಟ್ಸ್ಗಳು ರಿಸರ್ವೇಶನ್ಗಳಿವೆ, ಆಮೇಲೆ ಯಾವ್ಯಾವುದು ಮತ್ತೆ ಬೇರೆ ರಿಸರ್ವೇಶನ್ಗಳಿವೆ ಅನ್ನೋದು ಸಹ ಇಲ್ಲಿ ಮಾಹಿತಿ ಲಭ್ಯವಿದೆ. ಸೊ ಇಲ್ಲಿ ನಾವು ನೋಡಬಹುದು, ರಾಜ್ಯ ಸರ್ಕಾರವು ಈ ವರ್ಷ 6,000 ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡುತ್ತಿದ್ದು, ನೇಮಕ ಸಂಪೂರ್ಣ ಪಾರದರ್ಶಕವಾಗಿ ನಡೆಯಲಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಸೊ ಕಾರ್ಕಳ ಪೊಲೀಸ್ ವಸತಿಗೃಹ ಉದ್ಘಾಟಿಸಿ ಮಾತನಾಡಿ, ಮುಂದಿನ 3 ವರ್ಷಗಳಲ್ಲಿ 16,000 ಪೊಲೀಸ್ ನೇಮಕ ಆಗಲಿದೆ. ನೇಮಕದ ವೇಳೆ 25% ಮಹಿಳೆಯರಿಗೆ ಮತ್ತು 2% ಕ್ರೀಡಾಪಟುಗಳಿಗೆ ಮೀಸಲು ನೀಡಲಾಗುವುದು ಎಂದು ಹೇಳಲಾಗಿದೆ. ಸೊ ಇಲ್ಲಿ ನಾವು ನೋಡಬಹುದು, 16,000ದಲ್ಲಿ 25% ಇರ್ತಕ್ಕಂತಹ ಮಹಿಳೆಯರಿಗೆ ಏನಪ್ಪಾ ಅಂತಂದ್ರ ರಿಸರ್ವೇಶನ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ನೋಡಬಹುದು ಎಷ್ಟು ಆಗುತ್ತದೆ ಅಂತ ಹೇಳಿ. ಸೊ ಇವುಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 4,000 ಹುದ್ದೆಗಳು, 16,000ದಲ್ಲಿ 4,000 ಹುದ್ದೆಗಳು ಮಹಿಳೆಯರಿಗೆ ಮೀಸಲು ಆಗ್ತಾ ಇವೆ. ಸೊ ಇಲ್ಲಿ ನಾವು ನೋಡಬಹುದು 4,000 ಹುದ್ದೆಗಳು ಮಹಿಳೆಯರಿಗೆ ಮೀಸಲು ಹಾಗೂ ಅದೇ ರೀತಿ 2% ಕ್ರೀಡಾಪಟುಗಳಿಗೆ ಮೀಸಲು ನೀಡಲಾಗ್ತಾ ಇದೆ. ಅದೇ ರೀತಿ ಪೊಲೀಸರಿಗೆ ಸಕಲ ಸೌಲಭ್ಯಗಳ ಬಗ್ಗೆನೂ ಸಹ ಅವರು ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರು ಮಾತನಾಡಿದರು ಈ ಒಂದು ಫಂಕ್ಷನ್‌ದಲ್ಲಿ. ಸೊ ಇದಿಷ್ಟು ಮಾಹಿತಿ ಏನಪ್ಪಾ ಅಂತಂದ್ರೆ, ಸೊ ಈ ಒಂದು ರಿಕ್ರೂಟ್ಮೆಂಟ್ ಈ ವರ್ಷ ಆಗ್ತಾ ಇರುವಂತದ್ದು 2021ರಲ್ಲಿ 6,000 ನೇಮಕಾತಿ ಆಗ್ತಾ ಇದೆ. ಸೊ ಈ 6,000 ನೇಮಕಾತಿ ಶೀಘ್ರದಲ್ಲಿ ಆಗ್ತೈತಿ. ಸೊ ಮಾಹಿತಿ ಪ್ರಕಾರ ಮಾರ್ಚ್ ಎಂಡ್ ಇಲ್ಲ ಅಂತಂದ್ರೆ ಏಪ್ರಿಲ್‌ದಲ್ಲಿ ಖಂಡಿತ ನಿಮ್ಮ ಈ ಕಾಲ್ ಫಾರ್ಮ್ಸ್‌ಗಳು ಆಗ್ತವೆ. ಮಾರ್ಚ್ ಅಥವಾ ಏಪ್ರಿಲ್‌ದಲ್ಲಿ 2021ರಲ್ಲಿ ಈ ಕಾಲ್ ಫಾರ್ಮ್ಸ್‌ಗಳು ಆಗ್ತವೆ. ಸೊ ಆದಷ್ಟು ಎಲ್ಲರೂ ನಿಮ್ಮ ತಯಾರಿಯನ್ನ ಜೋರಾಗಿ ನಡೆಸಿ ಹಾಗೂ ನಿಮ್ಮ ಒಂದು ಏನು ಸ್ಟಡಿ ಇದೆ, ಸ್ಟಡಿಯನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿ, ನಿಮ್ಮ ಸಿಲೆಬಸ್‌ವನ್ನು ಪೂರ್ಣವಾಗಿಗೊಳಿಸಿ ಅಂತೇಳಿ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರ ಈ ವಿಡಿಯೋವನ್ನ ಲೈಕ್ ಮಾಡಿ, ಅದ್ರ ಜೊತೆಗೆ ಆದಷ್ಟು ಈ ವಿಡಿಯೋವನ್ನ ನಮ್ಮ ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.